ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯವರೇ, ಸಿಂಹರಾಶಿಯವರ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸಿಂಹರಾಶಿಯವರು ಸ್ವಾಭಾವಿಕವಾಗಿ ನಾಯಕತ್ವ ಗುಣ ಉಳ್ಳವರು ಮತ್ತು ಗಾಂಭೀರ್ಯವನ್ನು ಉಳ್ಳವರು. ಚಂದ್ರಗ್ರಹಣ ಸೂರ್ಯ ಮತ್ತು ಚಂದ್ರರ ನಡುವಿನ ವಿದ್ಯಮಾನವಾದ್ದರಿಂದ ಸೂರ್ಯನ ಆಧಿಪತ್ಯವಿರುವ ಸಿಂಹರಾಶಿಯವರ ಮೇಲೆ ಇದರ ಪ್ರಭಾವ ತುಸು ಹೆಚ್ಚಾಗಿಯೇ ಇರುತ್ತೆ. ಮಾರ್ಚ್ 3ರ ಚಂದ್ರಗ್ರಹಣ ಸಮಯದಲ್ಲಿ ಸಿಂಹರಾಶಿಯವರು ಅಧಿಕಾರ, ಗೌರವ ಮತ್ತು ಧನಲಾಭಕ್ಕಾಗಿ ಮಾಡಬೇಕಾದ ವಿಶೇಷ ಪರಿಹಾರಗಳು ಇಲ್ಲಿವೆ. ಸಿಂಹರಾಶಿಯವರಿಗೆ ಚಂದ್ರಗ್ರಹಣದ ವಿಶೇಷ ಪರಿಹಾರಗಳು. ಸಿಂಹರಾಶಿಯವರು ಈ 2 ವಿಶೇಷ ಪುಟಣಗಳನ್ನು ಸಿದ್ಧಪಡಿಸಿಕೊಳ್ಬೇಕು. ಒಂದೇದು ರಾಜಯೋಗ ಮತ್ತು ಉದ್ಯೋಗ ಪ್ರಗತಿಯಾಗಿ ಸೂರ್ಯನ ಕೃಪೆಗಾಗಿ ನಿಮ್ಮ ರಾಶಿಗೆ ಕೆಂಪು ಮತ್ತು ಬಂಗಾರ, ಹಳದಿ ಬಣ್ಣಗಳು ಅತ್ಯಂತ ಶುಭದಾಯಕವಾಗಿರುತ್ತೆ. ವಸ್ತುಗಳು ಏನೇನು ಬೇಕು? ಒಂದು ಕೆಂಪು ರೇಷ್ಮೆ ಬಟ್ಟೆ, ಒಂದು ಸಣ್ಣ ಬಂಗಾರದ ತುಣುಕು, ಸಾಧ್ಯವಾಗದೇ ಇದ್ದರೆ ಒಂದು ಸಣ್ಣ ಬಂಗಾರದ ಒಂದು ಬಣ್ಣದ ನಾಣ್ಯ ಅಥವಾ ತಾಮ್ರದ ನಾಣ್ಯ ಆದರೂ ಕೂಡ ಹಾಕ್ಬೋದು, ಮತ್ತು ಸ್ವಲ್ಪ ಗೋಧಿ. ಇದನ್ನೆಲ್ಲ ಹೇಗೆ ತಯಾರು ಮಾಡೋದು? ಕೆಂಪು ಬಟ್ಟೆಯಲ್ಲಿ ಗೋಧಿ ಮತ್ತು ತಾಮ್ರ ಅಥವಾ ಚಿನ್ನದ ನಾಣ್ಯ ಇಟ್ಟು ಮೂಟೆ ಕಟ್ರಿ. ಪ್ರಯೋಜನ ಏನು? ಗೋಧಿಯು ಸೂರ್ಯನಿಗೆ ಸಂಬಂಧಿಸಿದ ಧಾನ್ಯ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ಗೌರವ ಮತ್ತು ಕೀರ್ತಿಯನ್ನು ತಂದುಕೊಡುತ್ತೆ. ಎರಡನೇದಾಗಿ ಐಶ್ವರ್ಯ ವೃದ್ಧಿ ಮತ್ತು ಅಡೆತಡೆಗಳ ನಿವಾರಣೆಗಾಗಿ ಗ್ರಹಣ ಕಾಲದಲ್ಲಿ ಉಂಟಾಗುವ ಆರ್ಥಿಕ ಹಿನ್ನಡೆಯನ್ನು ತಡೆಯೋದಕ್ಕೆ ಈ ಪರಿಹಾರ. ನಾವು ವಸ್ತುಗಳು ಏನೇನು? ಒಂದು ಬಿಳಿ ಕಾಗದ, ಕೆಂಪೆನ್ನು ಮತ್ತು ಒಂದು ಸಣ್ಣ ಕುಂಕುಮದ ಪೊಟ್ಟಣ ಅಥವಾ ಸ್ವಲ್ಪ ಒಣಗಿದ ಕೆಂಪು ಹೂವು. ಹೇಗೆ ತಯಾರು ಮಾಡೋದು? ಬಿಳಿ ಕಾಗದ ಮೇಲೆ ಕೆಂಪು ಪೆನ್ನಿಂದ ಓಂ ಸೂರ್ಯಾಯ ನಮಃ ಅಂತ ಬರೀರಿ. ಅದರೊಳಗೆ ಕುಂಕುಮ ಅಥವಾ ಕೆಂಪು ಹೂವಿನ ಹೆಸರನ್ನು ಇಟ್ಟು ಮುಚ್ಚಿಡಿ. ಪ್ರಯೋಜನ ಏನೇನು? ಈ ಪರಿಹಾರ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಹಣಕಾಸಿನ ವಿಚಾರದಲ್ಲಿ ಹೊಸ ದಾರಿಗಳನ್ನು ತೆರೆಯೋದಕ್ಕೆ ಸಹಾಯ ಮಾಡುತ್ತೆ. ಆಚರಿಸಬೇಕಾದ ವಿಧಿವಿಧಾನಗಳು ಏನು? ಮಾರ್ಚ್ 3ರ ಗ್ರಹಣ ಕಾಲಕ್ಕೆ ಕನಿಷ್ಠ 1 ಗಂಟೆ ಮುಂಚಿತವಾಗಿ ಸ್ನಾನ ಮಾಡಿ ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆ ಧರಿಸೋದು ಉತ್ತಮ. ಪೂಜೆ ಮನೆಯಲ್ಲಿ ಸೂರ್ಯದೇವನ ಭಾವಚಿತ್ರ ಅಥವಾ ಶಿವನ ಮುಂದೆ ದೀಪ ಹಚ್ಚಿ. ಸಿಂಹರಾಶಿಗೆ ಆದಿತ್ಯ ಹೃದಯ ಪಠಿಸುವುದು ಶ್ರೇಷ್ಠ ಫಲವನ್ನು ನೀಡುತ್ತೆ. ಮಂತ್ರ ಜಪ. ಈ ಪೊಟ್ಟಣಗಳನ್ನು ಬಲಗೈಯಲ್ಲಿ ಹಿಡಿದು ಓಂ ಗೃಣಿ ಸೂರ್ಯಾಯ ನಮಃ ಅಂತ 108 ಬಾರಿ ಜಪಿಸಿ. ಧರಿಸುವಿಕೆ ಹೆಂಗೆ? ಇದನ್ನೆಲ್ಲ ಧರಿಸೋದು ಗ್ರಹಣ ಕಾಲದಲ್ಲಿ 2 ಪೊಟ್ಟಣಗಳನ್ನು ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ. ಗ್ರಹಣ ನಂತರ ಏನು ಮಾಡಬೇಕು? ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಆ ತಾಮ್ರದ ಅಥವಾ ಚಿನ್ನದ ನಾಣ್ಯವನ್ನು ನಿಮ್ಮ ಪರ್ಸ್ನಲ್ಲಿ ಕಾಯಮ್ಮಾಗಿ ಇಡಿ, ಇಲ್ಲಾಂದರೆ ನಿಮ್ಮ ಬೀರುನಲ್ಲಿ ಕಾಯಮ್ಮಾಗಿ ಇಡಿ. ಗೋಧಿ ಮತ್ತು ಇತರ ವಸ್ತುಗಳನ್ನು ಹಕ್ಕಿಗಳಿಗೆ ಆಹಾರವಾಗಿ ಹಾಕಿ ಅಥವಾ ಯಾರಿಗಾದರೂ ದಾನ ಮಾಡಿ. ಕಾಗದದ ಪೊಟ್ಟಣವನ್ನು ಪವಿತ್ರವಾದ ಗಿಡದ ತುಳಸಿ ಹೊರತುಪಡಿಸಿ ಬುಡದಲ್ಲಿ ಇಡಿ. ವಿಶೇಷ ಸೂಚನೆ: ಸಿಂಹರಾಶಿಯವರು ಗ್ರಹಣದ ಸಮಯದಲ್ಲಿ ತಂದೆಯವರ ಆಶೀರ್ವಾದ ಪಡೆಯುವುದು ಮತ್ತು ಕೆಂಪು ಬಣ್ಣದ ಹಣ್ಣುಗಳನ್ನು ಸೇವಿಸೋದು. ಗ್ರಹಣ ಮುಗಿದ ನಂತರನೇ ಈ ಕೆಂಪು ಬಣ್ಣದ ಹಣ್ಣುಗಳನ್ನು ಸೇವಿಸಬೇಕು. ಇದು ಅತ್ಯಂತ ಲಾಭದಾಯಕವಾಗಿರುತ್ತೆ. ನಿಮ್ಮ ಕುಟುಂಬದ ಸದಸ್ಯರ ಅಥವಾ ನಿಮ್ಮ ಉದ್ಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಕೇಳಬಹುದು. ಕಮೆಂಟಲ್ಲಿ ನಿಮ್ಮ ಕ್ವಶನ್ ಏನಂತ ಕಮೆಂಟ್ ಮಾಡಿ. ಮುಂದಿನ ಹೆಜ್ಜೆ ನಾನು ನಿಮಗಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ಕೊಡಲು ಆದಷ್ಟು ಪ್ರಯತ್ನ ಮಾಡ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.